ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಸ್ವಾಮೀಜಿ ಅವರು ಹೇಳಿದ ಎಲ್ಲ ಷರತ್ತುಗಳಿಗೆ ಜಿಲ್ಲಾಡಳಿತ ಒಪ್ಪಿತ್ತು. ಅವರು ಶಾಂತ ರೀತಿಯ ಹೋರಾಟ ಮಾಡುವುದಾಗಿ ಹೇಳಿದರು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 2 ದಿನಗಳಿಂದ ಪಂಚಮಸಾಲಿ ಸ್ವಾಮೀಜಿ ಹಾಗೂ ಮುಖಂಡರೊಂದಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಭೆ ನಡೆಸಿತು. ಆದರೆ ಅವರು ಅದರ ಪ್ರಕಾರ ನಡೆದುಕೊಂಡಿಲ್ಲ ಎಂದಿದ್ದಾರೆ. ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು, ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟರಿ ಆರ್ಡರ್ವನ್ನು ಇಶ್ಯೂ ಮಾಡಿದ್ದೀವಿ. ಇದು ನಾವು ಯಾಕೆ ಮಾಡಿದ್ದೀವಿ ಅಂದರೆ, ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ, ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ಯಾರು ಹೈವೇ ಯೂಸ್ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ. ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಬಹಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ. ಜಾಗವನ್ನು ನಿಗದಿ ಮಾಡಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.